ಸಿ ಇಲ್ಲಿ ನೋಡಿ ವಿಂಡ್ಶೀಲ್ಡ್ ಹಿಂಗೆ ಕ್ರ್ಯಾಕ್ ಆಗಿದೆ. ಸೊ ಎರಡು ಹತ್ರ ಕ್ರ್ಯಾಕ್ ಆಗೋಗಿದೆ. ಸೊ ಇವಾಗ ನಾವು ವಿಂಡ್ಶೀಲ್ಡ್ ಕ್ರ್ಯಾಕ್ ಫಿಕ್ಸಿಂಗ್ ಯೂಸ್ ಮಾಡಿ ಕಿಟ್ನ ಯೂಸ್ ಮಾಡಿ ವಿ ವಿಲ್ ಫಿಕ್ಸ್ ಇಟ್. ಬನ್ನಿ. ಇದೆ ವಿಂಡ್ಶೀಲ್ಡ್ ಕ್ರ್ಯಾಕ್ ರಿಪೇರಿ ಕಿಟ್ ನಾನು ಯೂಸ್ ಮಾಡ್ತಾ ಇರೋದು. ಫಸ್ಟು ಈ ಮೌಂಟ್ನ ಕ್ರ್ಯಾಕ್ ಆಗಿರೋ ಪ್ಲೇಸಲ್ಲಿ ಪ್ಲೇಸ್ ಮಾಡ್ಕೋಬೇಕು. ಆ್ಯಂಡ್ ಕರೆಕ್ಟಾಗಿ ಆ ಲೆವೆಲ್ಗೆ ಪ್ಲೇಸ್ ಮಾಡ್ಕೋಬೇಕು. ಆ ಲೆವೆಲ್ ಪ್ಲೇಸ್ ಮಾಡ್ಕೊಂಡಾದ್ಮೇಲೆ ಈ ಲಿಕ್ವಿಡ್ನ ಅದ್ರೊಳಗಡೆ ಹಾಕ್ಬೇಕಾಗತ್ತೆ. ಇದನ್ನು ಲಿಕ್ವಿಡ್ನ ತೊಗೊಂಡು ಇದ್ರೊಳಗಡೆ ಹಾಕಿ ಪ್ರೆಸ್ ಮಾಡಾದ್ಮೇಲೆ ಇದನ್ನು ಹಾಕಿ ಕ್ಲೋಸ್ ಮಾಡಬೇಕು. ಇದೊಂದು ಲಿಕ್ವಿಡ್ ವರ್ಕ್ ಆಗ್ತಿದೆ, ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ ನನಗೆ ಅನಿಸಿದೆ. ನೋಡೋಣ ಫೈನಲ್ ಔಟ್ಪುಟ್ ಹೆಂಗೆ ಬರುತ್ತೆ ಅಂತ. ಸೊ ಆಫ್ಟರ್ 20 ಮಿನಿಟ್ಸ್ ಆದಮೇಲೆ ನಾವು ಈ ಮೌಂಟ್ನ ತೆಗಿಬೇಕಾಗತ್ತೆ. ಇದು ಫುಲ್ಲು ಟೈಟಾಗಿ ಕುತ್ಕೊಂಡಿದೆ. ಮತ್ತು ಈ ಲಿಕ್ವಿಡ್ ಫಾರ್ಮ್ನ ಕ್ರ್ಯಾಕಸ್ ಎಲ್ಲೆಲ್ಲ ಆಗಿದೆಯೋ ಆ ಕ್ರ್ಯಾಕಸ್ ಕಡೆ ಹಾಕ್ಬೇಕಾಗತ್ತೆ. ಹಿಂಗೆ ಹಾಕ್ಬಿಟ್ಟು ಈ ಶೀಟ್ನ ಹಿಂಗೆ ಪ್ಲೇಸ್ ಮಾಡಿಬಿಟ್ರೆ ಕೆಲಸ ಮುಗೀತು. ದೆನ್ ಜಸ್ಟ್ ರಬ್ಬಿಂಗ್. ಫೈನಲ್ ಆಗಿ ಈ ಶೀಟ್ನ ರಿಮೂವ್ ಮಾಡಿ ಜಸ್ಟ್ ಹೀಗೆ ಮಾಡಿ ಅಲ್ಲಿ ಎರಡು ಇತ್ತು, ಒಂದು ಕ್ಲಿಯರ್ ಆಗೋಗಿದೆ, ಕಾಣಿಸ್ತಾನೆ ಇಲ್ಲ. ಕಾಣಿಸ್ತಿದೆಯಾ? ಈಸಿಯಾಗಿ ಇದಾಯಿತು.